ಸರ ನೀರಿನ ಬಾನ ವಿಶೇಷ ಹೇಳ್ಬೇಕಂದ್ರ ನಾ ಸುಧಾರ್ಸಿಂದ ನೀರಿನ ಎಷ್ಟ ಪಂಚಕಲ್ಯಾಣ ಕೊಟ್ರಿ ಫ್ರೀ ನೀರು ಟೋಟಲ್ ತಂದು ಒಮ್ಮೆ ಪೈಲ ಬಾಡಿಗೆ ತಿಂದಿವಿ ಸರ್. ನಮ್ಮಲ್ಲಿ ಯೂಸ್ ಮಾಡಿದ್ದು ನಾನು ಅಂದ್ರೆ ಸ್ವಂತ ಖರ್ಚು ಹಾಕಿ 30,000 ರೂಪಾಯಿ ಕೊಟ್ಟು ನಾನು ಬಾಡಿಗೆ ತಂದು ನಮ್ಮಲ್ಲಿ ಯೂಸ್ ಮಾಡಿದ್ವಿ. ಅವಾಗ ಅದೊಂದು ನೆಕ್ಸ್ಟ್ ಪಂಚಕಲ್ಯಾಣ ಹಂಗ ಮುಂದೆ ಬರಕತ್ತಾನ ಅದನ್ನ ಹೊಸ ತರಬೇಕು ಪ್ಲಾನ್ ಮಾಡಿ 4-5 ಮಂದಿ ಕೂಡ ಪ್ಲಾನ್ ಮಾಡ್ರು. ಬಟ್ ಯಾರು ಒಬ್ರು ಮುಂದಾಗಿ ಬರ್ಲಿಲ್ಲ. ನೋಡಬೇಕಂತ ಒಂದ್ ಏನ್ರ ಒಂದ್ ಲಕ್ಷ ನೋಡ್ತಾರೆ ಏನ್ ಬರೋ ವಿಷಯ ಅಲ್ಲ. ಮಾಡೋದ್ರಿಂದ ಸೇವಾ ಐತಿ. ಅದ್ರ ಸಂಬಂಧ ಏನ್ ಆಕತ್ ನೋಡ್ಬೇಕಂತ ಹೇಳಿ ಅವ್ನು ಯಾವ ಕೊಟ್ಟಾಗ ಸ್ವಲ್ಪ ಕನ್ವಿನ್ಸ್ ಮಾಡಿ ಇದನ್ನ ಮಾಡಿ ತಂದ ಬಳಕ ಇದು 3ನೇ ಪಂಚಕಲ್ಯಾಣ. 2 ಅಮೌಂಟ್ ತಗೊಂಡಿದ್ದವು ಅಂದ್ರೆ ಅಲ್ಲಿದಲ್ಲಿ ಪೊಸಿಷನ್ ತಕ್ಕಾವ. ಕೆಮ್ಲಾಪುರ್ಗೂ ಫ್ರೀ ಐತ್ರಿ. ಇದು ಸಿರಗುರು ಫ್ರೀ. ನೆಕ್ಸ್ಟ್ ಇನ್ನ 6ನೇ ತಾರೀಕು ತಕ ಇದು ಉಳಿದೈತಿ. 5ನೇ ತಾರೀಕು ಸಾಯಂಕಾಲ ಸಮುದ್ರದಿ ಪಂಚಕಲ್ಯಾಣ ಅಲ್ಲಿ 7 ಐತಿ. ಚಲೋ ಐತಿ ನೋಡ್ರಿ. ಸೇವಾ ಮಾಡೋದಿದ್ರಿ ನಿಮ್ ಕೈಲಿ ಆಗತ್ತ. ಸರ ನೀರಿನ ಬಾನ ವಿಶೇಷ ಹೇಳ್ಬೇಕಂದ್ರ ನಾ ಸುಧಾರ್ಸಿಂದ ನೀರಿನ ಯಾಕಂದ್ರ ಪೈಲಾದ ಪೊಸಿಷನ್ ಏನು ಸರಿ ಇಲ್ಲ ನಂದ. ಬಟ್ ನಾ ನೀರಿನ ಬ್ಯಾನ್ ಯಾವಾಗ ಐದನು ಈಗ ಸದ್ಯ ಅತನಿ ಆಯ್ತು ಕಾಗವಾಡ ತಾಲೂಕ್ ಅಂಡ್ ರಾಯಬಾಗ್ ತಾಲೂಕ ಸುಪ್ರೀಂ ಡಿಸ್ಟ್ರಿಬ್ಯೂಟರ್ ಸುಪ್ರೀಂ ಸೋಲಾರ್ ವಾಟರ್ ಬಟ್ ನೀರ್ನ ನಮ್ಗೊಂದು ಕಾರಣ ನೀರ್ ನಾ ಸುಧಾರ್ಸ ಕಾರಣ ನೀರ್. ಈಗ ಊರಾಗ ಬಿ ಇದ್ದಿರ್ಬೇಕು ಫಿಲ್ಟರ್ ನಿಮ್ದು ಇಲ್ರಿ ಅದ್ರ ಬಗ್ಗೆ ಇಲ್ಲ. ಯಾಕಂದ್ರೆ ಊರಾಗ ನಮ್ ಫ್ರೆಂಡ್ಸ್ 4-5 ಇದಾವ. ಅದ್ರೊಳಗೆ ನಾವು ಬಿಸಿನೆಸ್ ದಾಗ ಎಂಟರ್ಫಿಯರ್ ಆಗೋದಿಲ್ಲ. ಅವ್ರಿಗೆ ಇದನ್ ಮಾಡಿ ವೈಯಕ್ತಿಕ ಕಾರ್ಯಕ್ರಮ ಆಗ್ಲಿ ದೊಡ್ಡ ಅಲ್ಲೇ ಹೋಗಿ ಜಾಗ ಪೊಸಿಷನ್ ನೋಡಿದ ಇದನ್ನ ಹಾಕಿ ಅವ್ರವ್ರ ಪೊಸಿಷನ್ ತಕ್ಕಾರ. ಅಂದಾಜಿಗೆ ಒಂದು ಹೊರಗೆ ಯಾವ ಕಾರ್ಯಕ್ರಮ ದಿವಸಿಗೆ 6,000 ರೂಪಾಯಿ ಇದ್ರಿ ಸರ್. ದಿವಸಿಗೆ 6,000 ಸೆಟ್ ಮಾಡೋದೆಲ್ಲ ಎಷ್ಟು ಬೇಕಷ್ಟು ನೀರ್ ಇದನ್ನ ಮಾಡ್ಬೋದು. ಅಡಿಗೆ ತಗೋಬಹುದು, ಕುಡಿಯಾಕ ತಗೋಬಹುದು, ಎಲ್ಲಾಕು ಯೂಸ್ ಮಾಡಬಹುದು. ಅಡಿಗೆ ಟೋಟಲಿ ಅಡಿಗೆನ ಇದ್ರ ಮ್ಯಾಗ ನಡೆಸಿದಾರೆ. ಕಮಲಾಪುರದವ್ರು ಅಡಿಗೆ ಇದ್ರ ಮಾಡಿದಾರಲ್ಲ ಈಗೂ ಅದ ಪ್ಲಾನ್ ಇದ್ರದ ಅಡಿಗೆಗೆ ಬಿ ಅಡಿಗೆ ಬಿ ಅದೇ ಯೂಸ್ ಮಾಡೋರು. ಈಗ ಅದೇ ಸಿಸ್ಟಮ್ ಹೇಳ್ಯಾರ ಅಡಿಗೆ ಯೂಸ್ ಮಾಡಿ. ಅದಕ್ಕೆ ಅದೇ ಸಿಸ್ಟಮ್ದಾಗ ಎಲ್ಲ ಸೆಟಪ್ ಮಾಡಿ ಬಿಟ್ಟಿದ್ದು ಈಗ. ಫಾಲೋ ಮಾಡೋದು ಮರಿಬೇಡ್ರ ಮತ್ತೆ.